ಹಾಯ್ ವೀರ್ಸ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವು ನೋಡ್ತಾ ಇದ್ದೀರಾ ಭವಾನಿ ಕಿಚನ್ಸಿಂದ. ನಾನು ಭವಾನಿ. ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ಹೆಸರು ತರಕಾರಿ ಸಾಂಬಾರ್. ತುಂಬ ಚೆನ್ನಾಗಿರುತ್ತೆ. ತುಂಬ ಈಸಿಯಾಗಿ ತುಂಬ ಬೇಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇದಕ್ಕೆ ಇಡ್ಲಿ, ದೋಸೆ, ಅನ್ನ, ಚಪಾತಿ, ಮುದ್ದೆ ಎಲ್ಲದಕ್ಕೂ ಮಾಡ್ಕೋಬೋದಾಗಿರೋಂಥ ಸಾಂಬಾರಿದು. ಇದಕ್ಕೆ ಮೊದಲಿಗೆ ಒಂದು ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೀನಿ. ಕುಕ್ಕರ್ಗೆ 1 ಕಪ್ ತೊಳೆದಿರೋ ತೊಗರಿಬೇಳೆ ಮತ್ತು ಹೀರೆಕಾಯಿ, 1 ಬಟ್ಲು ಬೀನ್ಸು, ಆಲೂಗಡ್ಡೆ ಮತ್ತು ಚಿಕ್ಕಡಿಕಾಯಿ ತೊಗೊಂಡಿದ್ದೀನಿ. ನಮ್ಮ ಮನೇಲಿ ಯಾವ ತರಕಾರಿ ಇರುತ್ತೋ ಆ ತರಕಾರಿನ ಯೂಸ್ ಮಾಡ್ಕೋಬೋದು. ಮತ್ತು ಒಂದು ಅರ್ಧ ಟೊಮೆಟೊನ ಕಟ್ ಮಾಡಿ ಇದಕ್ಕೆ ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನೀರು ಹಾಕಿ ಒಂದು ಸ್ವಲ್ಪ ಅದನ್ನು ಉಪ್ಪು ಮಿಕ್ಸ್ ಆಗೋವರೆಗೂ ತಿರುಗಿಸ್ಕೊಡ್ಬೇಕು. ಇದು ತಿರುಗಿಸ್ಕೊಟ್ಟಿದ ನಂತರ ಕುಕ್ಕರ್ ವಿಷಿಲ್ನ ಒಂದೇ ಒಂದು ವಿಷಿಲ್ನ ಕೂಗಿಸ್ಕೋಬೇಕು. 2 ವಿಷಿಲ್ನ ಕೂಗಿಸಿದ್ರೆ ಬೇಳೆ ತುಂಬ ಬೆಂದುಬಿಡುತ್ತೆ, ಸಾಂಬಾರು ಅಷ್ಟು ಚೆನ್ನಾಗಿರಲ್ಲ. 1 ಕೂಗಿಸಿದ್ರೆ ಸಾಕು. ಆ ಕಡೆ ಕೂಗ್ಸೋಕೆ ಇಟ್ಕೊಂಡು ಈ ಕಡೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ಬೆಳ್ಳುಳ್ಳಿ, 1 ಈರುಳ್ಳಿ, 1 ಟೊಮೆಟೊ ಮತ್ತು ಹಸಿ ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ ಹಾಕಿ ಇದನ್ನು ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಮೊದಲೇ 1 ವಿಷಿಲ್ನ ಕೂಗಿಸಿಟ್ಕೊಂಡಿರೋಂಥ ತರಕಾರಿನ ಇದು ಫ್ರೈ ಆಗಿರೋ ಇದಕ್ಕೆ ಹಾಕ್ಕೊಂಡು ಇದನ್ನು ಮಿಕ್ಸಿಗೆ ಹಾಕಿ ರುಬ್ಕೊಳಕ್ಕೆ ಹಾಕೊಳ್ಳೋಣ. ನಾವು ಬೇಯಿಸಿರೋ ಬೇಳೆ ಮತ್ತು ತರಕಾರಿನ ರುಬ್ಬಿದ್ರೆ ಸಾಂಬಾರು ಸ್ವಲ್ಪ ಜಾಸ್ತಿ ಟೇಸ್ಟ್ ಕೊಡುತ್ತೆ. ರುಬ್ಬಕ್ಕೆ ಒಂದು ಸ್ವಲ್ಪ ಅರಿಶಿನ ಮತ್ತು ಸಾಂಬಾರು ಪುಡಿ 2 ಸ್ಪೂನ್ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಇದು ತುಂಬ ನುಣ್ಣಗೆ ರುಬ್ಬಾದ್ಮೇಲೆ ಇದು ಬೆಂದಿರೋ ಬೇಳೆ ತರಕಾರಿ ಮಿಶ್ರಣಕ್ಕೆ ಇದನ್ನು ಮಿಕ್ಸ್ ಮಾಡಿ ನೀರು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಇದನ್ನು ಕುದಿಯೋಕ್ಕಿಟ್ಟು ಒಗ್ಗರಣೆ ಮಾಡ್ಕೋಬೇಕು. ತುಂಬ ಬೇಗನೆ ಆಗಿಬಿಡುತ್ತೆ, ರಿಸ್ಕ್ ಇರಲ್ಲ. ಏನು ಸಾಂಬಾರು ಮಾಡೋದು ನಾವು ಅಂತ. ಇದು ಬೇಯಕ್ಕಿಟ್ಟಾಗ ನಾನು ಬದನೇಕಾಯಿ ತೊಗೊಂಡಿದ್ದೀನಿ. ಗ್ರೀನ್ ಕಲರ್ ಬದನೇಕಾಯಿನ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು, ಈರುಳ್ಳಿ, ಒಣಗಿದ ಮೆಣಸಿನ್ಕಾಯಿ ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಖಾರದ ಪುಡಿ ಈಗ ಹಾಕ್ಕೋತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಅಂದರೆ ಇದು ಒಗ್ಗರಣೆನ ಆಫ್ ಮಾಡಿ ನಾವು ಖಾರದ ಪುಡಿ ಹಾಕ್ಕೋಬೇಕು. ನಾವು ಮೊದಲೇ ಅಂದರೆ ಗ್ಯಾಸು ಉರಿಯೋವಾಗ ನಾವು ಖಾರದ ಪುಡಿ ಹಾಕ್ಬಿಟ್ರೆ ಅದು ಸಿದೋಗ್ಬಿಡುತ್ತೆ ಮತ್ತು ಮನೆಯೆಲ್ಲ ಘಾಟು. ಅದಕ್ಕೆ ಇದು ಒಗ್ಗರಣೆ ಎಲ್ಲ ಆದಮೇಲೆ ಇದನ್ನು ಆಫ್ ಮಾಡಿ ನಾನು ಇದಕ್ಕೆ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಖಾರದ ಪುಡಿ ಹಾಕಿ ಕುದಿಯೋ ಸಾಂಬಾರಿಗೆ ಇದನ್ನು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡೋಕ್ಕೆ ಕಲರ್ಫುಲ್ಲಾಗಿರುತ್ತೆ. ಖಾರದ ಪುಡಿ ಎಣ್ಣೆಗೆ ಹಾಕಿದಾಗ ಖಾರದ ಪುಡಿ ನೋಡೋಕ್ಕೆ ಚೆನ್ನಾಗಿರುತ್ತೆ, ತೇಲ್ತಾ ಇರುತ್ತೆ. ಹೋಟೆಲ್ಗಳಲ್ಲಿ ಸಾಂಬಾರು ಮಾಡ್ತಾರಲ್ಲ ಆ ಥರನೇ ಇರುತ್ತೆ, ಅಷ್ಟೇ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಕುದ್ದಾದ್ಮೇಲೆ ಬದನೇಕಾಯಿನೂ ಬೆಂದಿರುತ್ತೆ. ಇದನ್ನು ನಾವು ಇಷ್ಟು ಬೇಗ ಸಿಂಪಲ್ಲಾಗಿ ಮಾಡ್ಕೋಬೋದು, ರಿಸ್ಕೇ ಇರಲ್ಲ ಇದನ್ನು ಮಾಡ್ಕೊಳೋಕ್ಕೆ. ಸಾಂಬಾರು ಈ ಥರ ಒಂದು ಸಾಂಬಾರು ಮಾಡ್ಕೊಂಡು ನಾವು ಮನೇಲಿ ತಿಂದರೆ ತುಂಬ ಇಷ್ಟಪಡ್ತಾರೆ. ಮಾಡಿಕೊಟ್ರೆ ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ